ಆ ಕಡೆ ಹೋಗಲ್ಲ ಏನ್ ಮಾಡ್ಬಿಟ್ಟೆ. ಮಸಾಜ್ಗೆ ಹೋಗೋದಕ್ಕೂ ಇಷ್ಟೊಂದು ರೆಡಿಯಾಗಿ ಬರ್ತಾರ ನಂಗೆ ಗೊತ್ತಿರಲಿಲ್ಲ. ಕರೆಕ್ಟ್ ಒಪ್ಕೊಂಡಿದ್ಯಲ್ಲ ಅಟ್ಲೀಸ್ಟ್. ಸೆಕೆಂಡ್ ಮಮ್ಮಿ ಪ್ಲೀಸ್ ವಾಟ್ ಇಸ್ ದಿಸ್ ಡೂಯಿಂಗ್, ಹೌ ಇಸ್ ದಿಸ್ ಪಾಸಿಬಲ್? ಇಲ್ಲ ಸ್ಪಾ ಮಾಡಿಸ್ಕೊಂಡು ಎಲ್ಲರೂ ಅವಾಗಲಿಂದ ತಿರ್ಗಿಸ್ತಾ ಇದೀರ ಅಷ್ಟೇ ಪೇಜ್. ಇವರು ಮೈ ಫಾರ್ ಎವರ್ ಬಾಯ್ ಫ್ರೆಂಡ್. ಸುಳ್ಳು, ನನ್ನ ಮೈಸೂರಿಂದ ಬಂದೆ. ಇವತ್ತು ಇಲ್ಲ ಮನ್ಲಿ ಅವ್ರದ್ದು ಹೇಳಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇಲ್ಲ ಹೇಳಿ ಇಲ್ಲ ಹೇಳಿ ಪ್ಲೀಸ್. ಒಂದ್ಸತಿ ಟ್ರೈ ಮಾಡಿ, ಎಲ್ಲರಿಗೂ ಹೇಳೋದಲ್ಲ. ಹೇಳಿ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಜಾಸ್ತಿ ಇವತ್ತು ನನ್ನ ನೋಡ್ತೀರಾ? ಏನಿಲ್ಲ, ಎಲ್ರು ನೋಡ್ತೀವಿ. ಬೆಳಗ್ಗೆ ಹೇಳಿ ಬೇಗ. ನನಗೆ ಮಧ್ಯಾಹ್ನ ಆಯ್ತು. ಏನಂತ ಜಾಸ್ತಿ ಇವತ್ತು ನಾನ್ ಮಾತಾಡ್ತೀನಿ, ಎಲ್ರ ಹತ್ರ ಮಾತಾಡಿಸ್ತೀನಿ. ಇವತ್ತು ಎಲ್ಲಿ ಹೋಗ್ತಾ ಇದೀವಿ? ಯಾವ ಏರಿಯಾ ಅದು? ಬಸವನಗುಡಿ. ಬಸವನಗುಡಿಗೆ ಹೋಗ್ತಾ ಇದ್ದೀವಿ. ಬಸವನಗುಡಿಯಲ್ಲಿ ಎಲ್ಲಿಗೆ? ಲಾ ಅಸೆನ್ಷಿಯಾ. ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀರಾ? ಬಾಡಿ ಎಲ್ಲ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇತ್ತು, ಸೊ ಮಸಾಜ್ಗೆ ಹೋಗ್ತಾ ಇದ್ವಿ. ಮಸಾಜ್ಗೆ ಹೋಗೋದಕ್ಕೂ ಇಷ್ಟೊಂದು ರೆಡಿಯಾಗಿ ಬರ್ತಾರ ನಂಗೆ ಗೊತ್ತಿರ್ಲಿಲ್ಲ. ಏನ್ ರೆಡಿ ಇಲ್ಲ, ಒಂದ್ ಟಿ ಶರ್ಟ್ ನಮಗೆ ಪ್ರಾಮಿಸ್ ಮಾಡಿದ್ದಾರೆ, ಆಚೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ವರ್ಷನಿಗೆ ಗೊತ್ತಿಲ್ಲ. ಅಲ್ಲಿ ಮುಗಿಸಿ ಆ ಕಡೆ ಎಲ್ಲಾದ್ರೂ ಎಲ್ಲಾದ್ರೂ ಎಲ್ಲಿಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಇದೆ. ಟೈರ್ ಪಂಚರ್ ಮಾಡ್ಬಿಡ್ತೀನಿ. ಸೇ ಸಮಥಿಂಗ್ ಅಬೌಟ್ ಮೈ ಯೂಟ್ಯೂಬ್ ಚಾನಲ್. ಹೌಸ್ ಇಟ್ ಗೋಯಿಂಗ್? ಸಕ್ಕದಾಗಿ ಹೋಗ್ತಾ ಇದೆ. ಲೈಕ್ ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗ್ತಾ ಇದೆ. ಬಟ್ ಕಮೆಂಟ್ಸ್ ಅಲ್ಲೂ ಲೈಕ್ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ. ಕರೆಕ್ಟ್ ಒಪ್ಕೊಂಡಿದ್ಯಲ್ಲ ಅಟ್ಲೀಸ್ಟ್. ಸರಿ, ವರ್ಷಿನಿ ತೋರ್ಸಿ ಅಲ್ಲಿ ರಾ ಅಂಡ್ ಅನ್ಫಿಲ್ಟರ್ಡ್ ವರ್ಷಿನಿ ಅವ್ರು ಇವಾಗ ಸ್ವಲ್ಪ ಅಸ್ತವ್ಯಸ್ತರಾಗಿದ್ದಾರೆ. ಆಮೇಲೆ ಬರ್ತಾರೆ ರೆಡಿ ಆಗ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ ನಮ್ಮ ಕಬಾಬ್ ಮೇ ಹಡ್ಡಿ ವರ್ಷಿನಿ ಅವ್ರ ಜೊತೆಗೆ ಹೇಮಂತ್ ಅವ್ರ ಜೊತೆಗೆ ಇರುತ್ತೆ. ನೀವು ಒಂದೇ ರೊಟ್ಟಿ ತಿನ್ನದ? ಒಂದೆರಡು ತಿನ್ಬೋದು. ಈಗ ತಗೊಂಡು ತಿನ್ನೋದೇ ಇಲ್ಲ. ನಮ್ಮಮ್ಮ ರೊಟ್ಟಿದನ್ನ ಕಲಸಿ ಇಟ್ಬಿಡ್ತಾರೆ. ಏನಕ್ಕೆ ಅಂತಂದ್ರೆ ಅವಾಗವಾಗ ನಮ್ಗೆ ಬೇಕಾಗುತ್ತೆ, ನಾವು ತಿಂತೀವಿ ಅಂತ. ಆಕ್ಚುಲಿ ಸಣ್ಣ ಬೌಲ್ ಆಯ್ತು ಇದು, ಬೇಕಾದ್ರೆ ದೊಡ್ಡ ಬೌಲ್ ಅಂತ ಕಲ್ಸ್ಕೊಳ್ಳಿ. ನಾನು ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊತಾ ಇದೀನಲ್ಲ ಅಂತ. ಸೊ ರೊಟ್ಟಿ ಮಾಡೋದಿಕ್ಕೆ ಇವರು ಹೆಲ್ಪ್ ಮಾಡ್ತೀನಿ ಅಂತ ಬಂದ್ರು. ಅದ್ ಏನ್ ಮಾಡ್ತಾರೋ ನಂಗೊಂದು ಗೊತ್ತಿಲ್ಲ. ಪರವಾಗಿಲ್ಲ, ರೊಟ್ಟಿ ಮಾಡಿ ಆಮೇಲೆ ಪೇಪರ್ ಎತ್ಬೋದು. ಇದನ್ನ ಕೈ ತೊಳೆದಿದ್ದೀರಾ? ಪೇಪರ್ನ ಬಟರ್ ಫಸ್ಟ್ ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಿ ಹಿಂಗೆಲ್ಲ ರಬ್ ಮಾಡಿದ್ರೆ ರೊಟ್ಟಿ ಈಸಿಯಾಗಿ ಬರುತ್ತೆ ಅಂತ ಒಂದು ಅರ್ಥ. ಓಕೆನಾ? ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು. ಇದು ನೀನ್ ಮಾಡಿರತ್ತಲ್ಲ, ನಾನ್ ಮಾಡಿರೋದು ಹಂಗಲ್ಲ. ಸ್ವಲ್ಪ ನೀರ್ ಅಜ್ಜಿ ಸ್ವಲ್ಪ ಮೆತ್ತು. ಪೇಪರ್ ನಿಧಾನಕ್ಕೆ ಮಾಡಿ, ಬ್ರೇಕ್ ಆಗುತ್ತಿಲ್ಲ ಅಂದ್ರೆ ಸಣ್ಣಗೆ ಕಾರ್ನರ್ಸ್ ಎಲ್ಲ ಬ್ರೇಕ್ ಆಗ್ಬಾರ್ದು. ನಾನು ಇವಾಗ ರೊಟ್ಟಿ ಅವ್ರ ಕೈಲಿರೋ ತಿನ್ನಲ್ಲ, ನನ್ನ ಕೈಲಿರೋ ತಿಂತೀನಿ. ಅಪ್ಪ ಚೆನ್ನಾಗಿ ಮಾಡ್ತೀನಿ. ಒಂದು ಸ್ವಲ್ಪ ಶೇಪ್ ಆ ಕಡೆ ಈ ಕಡೆ ಹೋಗ್ಬೋದು. ಬಟ್ ಇದ್ರದ್ದು ಅಂದ್ರೆ ಥಿಕ್ನೆಸ್ ಎಷ್ಟಿರ್ಬೇಕು? ಥಿಕ್ನೆಸ್ ಫುಲ್ ತೆಳ್ಳಗಿರ್ಬೇಕು. ಲೆಟ್ಸ್ ಡೂ. ನಾನೊಂದು ಮಾಡ್ತಾ ಇದೀನಿ. ಇಬ್ರು ಹಾಕೋಣ, ಯಾವ್ದು ಚೆನ್ನಾಗಿ ಬರುತ್ತೆ ನೋಡೋಣ. ನೋಡೋಣ. ಚಾಲೆಂಜಾ? ನೀನ್ ಮಾಡಿದ್ ನೀ ತಿನ್ಬೇಕು, ನಾನ್ ಮಾಡಿ ನಾನೇ ತಿಂತೀನಿ. ಏನ್ ದೊಡ್ಡ. ಹೌದು, ದೊಡ್ಡ ನೀವು. ಹೌದು, ದೊಡ್ಡ ಕುಕ್ಕೆ ನಾವು. ಏನ್ ಕೈ ಇದೆಲ್ಲ ನಾವು ಜಮಾನದಲ್ಲೇ ಮಾಡಿದೀವಿ. ಆ ರೊಟ್ಟಿ ಇವಾಗ ನೀವು ಹಾಕಿ ಬೇಯಿಸಿದ್ದು ಕರೆಕ್ಟ್ ಪ್ರಾಪರ್ ಆಗಿ ಎದೊಳ್ಳಿಲ್ಲ. ಫೈನಲ್ ಔಟ್ಪುಟ್ ಕೇಳಿ ನೀವು. ಮೈ ರೊಟ್ಟಿ ಇಸ್ ಲೈಕ್ ದಿಸ್. ಪರ್ಫೆಕ್ಟ್ ಆಗಿ ಮಾಡಿದೀನಿ. ಜನ ಕಮೆಂಟ್ಸ್ ಅಲ್ಲಿ ಹೇಳಿ ಏನಂತ. ರೊಟ್ಟಿ ಫಸ್ಟ್ ಟೈಮ್ ಮಾಡ್ತಾ ಇರೋದಪ್ಪ. ಆಲ್ಮೋಸ್ಟ್ ಅಕ್ಯುರೇಟ್ ಆಗಿ ಮಾಡ್ತಾ ಇದೀನಿ ನಿಮ್ ತರ. ನಾಟ್ ಬ್ಯಾಡ್ ಆಕ್ಚುಲಿ, ನಾಟ್ ಬ್ಯಾಡ್. ಸೆಕೆಂಡ್ ಮಮ್ಮಿ ಪ್ಲೀಸ್ ವಾಚ್ ಇಸ್ ಡೂಯಿಂಗ್ ಆಲ್ ದ ರೊಟ್ಟಿ ಹಿಯರ್. ತೋರಿಸಿ ಈಗ. ಮನೇಲಿ ಕೆಲಸನೂ ಮಾಡಲ್ಲ, ಮನೇಲಿ ಒಂದ್ ಲೋಟ ತೆಗ್ದಿಡಲ್ಲ ಅಣ್ಣ. ನೋಡಿ ಗಾಯ್ಸ್, ಏನ್ ಡಿಫ್ರೆನ್ಸ್ ಇದೆ ಹೇಳಿ. ಏನ್ ಡಿಫ್ರೆನ್ಸ್ ಇದೆ? ಏನ್ ಹೇಳಿ. ನಂದೇ ಸಕ್ಕತ್ತಾಗಿದೆ, ಇನ್ನೂ ದೊಡ್ಡದಾಗಿದೆ. ನನ್ ತೋರಿಸಿ ಆಯ್ತು. ನೀನ್ ರೊಟ್ಟಿದು ಹಸಿಟ್ಟು ದಪ್ಪ ಕೊಟ್ಟಿದೆ, ಅದಕ್ಕೆ ದೊಬ್ಬ ಬಂದಿದೆ. ಸರಿ, ಈಗ ನೆಕ್ಸ್ಟ್ ಅಲ್ಲಿ ಎಂಚ್ ಮೇಲೆ ಹಾಕ್ಬೇಕು. ಕಿತ್ತೋಗುತ್ತೆ ರೊಟ್ಟಿ, ಸುಮ್ನಿರಿ. ಸಿಟ್ಟು ಬರ್ತಾ ಸರಿ, ಇವ್ರು ನಂಗೆ ಅಡ್ಗೆ ಮಾಡ್ಬಿಡ್ತಾರ ಅಲ್ಲಿ. ಇರ್ಮಾರಯ್ಯ, ಆಗಿದೆ ಅಂತ ಜಸ್ಟ್ ಇದು ನಮ್ಮಪ್ಪ ಮಾಡಿದ್ರು. ಇದೆಷ್ಟು ವರ್ಷ ಆಗಿದೆಯೋ? ಆಲ್ಮೋಸ್ಟ್ 25 years ಅಂತೂ ಆಗಿದೆ ಅದಕ್ಕೆ. ದಿಸ್ ಇಸ್ ಟ್ಯಾಲೆಂಟ್. ಆ ಟ್ಯಾಲೆಂಟ್ ಇರೋದಕ್ಕೆ ಈ ಟ್ಯಾಲೆಂಟ್ಸ್ ಎಲ್ಲ ಹುಟ್ಟಿರೋದು. ಅಲ್ಲಿ ಪೇಪರ್ ತೆಗಿ ಫಸ್ಟ್, ಸಣ್ಣ ಮಾಡಿ ಫಸ್ಟ್.
ದೊಡ್ಡ ಟ್ಯಾಲೆಂಟೆಡ್ ಈಗ. ಫಸ್ಟ್ ಟೈಮ್ ಮಾಡಿದ್ ನಾನು, ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ. ಇವಾಗ ಎತ್ತಿ ತಿರ್ಗಿಸಿ ಅದ್ರಲ್ಲೇ ನೋಡ್ತೀನಿ. ಕಿತ್ತೋಗ್ದಂಗ್ ತಿರ್ಗಿಸ್ಬೇಕು. ಕಿತ್ತೋಗ್ಲಿ ಆಮೇಲೆ ಮಾತಾಡ್ತೀನಿ. ಮೇಡಮ್ ಹೋಯ್ತು. ಓ ಮೈ ಗಾಡ್, ಏನೇನಂತವ್ರೆ ಇಷ್ಟೊಂದು ಟ್ಯಾಲೆಂಟ್ ನಿಮ್ಗೆ. ಗೊತ್ತಾಯ್ತಾ? ಹೌ ಇಸ್ ದಿಸ್ ಪಾಸಿಬಲ್? ಇಷ್ಟ ದಿನ ನೀವು ಮಾಡಿದ್ ನಾನ್ ತಿಂತಿದ್ದೆ, ಇವತ್ ನಾನ್ ಮಾಡಿದ್ ನೀವು ಕಿತ್ತೋಗಿರೋ ರೊಟ್ಟಿ ಎಲ್ಲ ನಾನು ತಿನ್ನಲ್ಲ, ನಿಮಗೆ ಹಾಕೊಡ್ತಾ ಇದೀನಿ. ಕಿತ್ತೋದ್ರೆ ಏನಾಗಲ್ಲ, ಕಿತ್ಕೊಂಡೇ ತಿನ್ನೋದು ಅಂತ ನಮ್ಮ ಅಮ್ಮನ ತರ ಡೈಲಾಗ್ ಹೊಡಿಬೋದು. ಯಾ ಆಫ್ ಕೋರ್ಸ್. ನಾಟ್ ಬ್ಯಾಡ್. ಒಳ್ಳೆ ನನ್ಗೆ ಅಡಿಗೆ ಮಾಡಕ್ ಗೊತ್ತಿರೋ ದಿನ ಎಲ್ಲ ಹೇಮಂತ್ ಅವ್ರು ಅಡಿಗೆ ಮಾಡ್ತಾರೆ. ಕಾನ್ಫಿಡೆನ್ಸ್ ಇದೆ. ಆಫ್ ಕೋರ್ಸ್. ಎಗ್ ರೈಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾನ್ ವೆಜ್ ತಿನ್ನಲ್ಲ, ಬಟ್ ಸ್ಟಿಲ್. ಐ ಕುಕ್. ಇನ್ನೊಂದು ವಿಚಾರ ಗೊತ್ತಾ ಎಲ್ಲರಿಗೂ? ಪ್ಯೂರ್ ಗೌಡ ಹುಟ್ಟಿ ನಾನ್ ವೆಜ್ ತಿನ್ನಲ್ಲ. ಅಂಡ್ ಹೀಸ್ ಓನ್ಲಿ ಎಗಿಟೇರಿಯನ್. ಯಾರಿಗಾರು ಗೊತ್ತಿತ್ತು, ಯಾರಿಗೂ ಗೊತ್ತಿಲ್ಲ. ಯಾರು ನೋಡಿದ್ರೆ ಓ ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ತಾರೆ ಅನ್ಕೊಂಡು, ಖಂಡಿತವಾಗ್ಲೂ ಇಲ್ಲ. ಈ ಡಬಲ್ ಈ ನಾನ್ ವೆಜ್ ಅಟ್ ಆಲ್. ಇದನ್ನ ಯಾರು ಕೇಳಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನ್ ಮಾತ್ರ ಚೆನ್ನಾಗಿರೋ ರೊಟ್ಟಿ ಹಾಕೊಂಡಿದೀನಿ ಅಂದ್ರೆ, ನಾನ್ ಮಾತ್ರ ಚೆನ್ನಾಗಿರೋ ರೊಟ್ಟಿ ಹಾಕೊಂಡಿಲ್ಲ. ನಂಗೆ ಚೆನ್ನಾಗಿ ಹಾಕಕ್ ಬರುತ್ತೆ, ಅದಕ್ಕೆ ಹಂಗ ಹಾಕೊಂಡಿದ್ದೀವಿ. ಇವರೆಲ್ಲ ನೋಡಿ ನಂಗೆ ಹೆಂಗ್ ಕೊಟ್ಟಿದ್ದಾರೆ. ಇಷ್ಟ ಹೌಸ್ ದ ರಿವ್ಯೂ. ಚೆನ್ನಾಗಿದೆ ರೊಟ್ಟಿ, ಸಕ್ಕತ್ತಾಗಿದೆ. ನಮ್ಮ ಮಮ್ಮಿ ಕುಕಿಂಗ್ ಬಗ್ಗೆ ಯಾವಾಗ್ಲೂ ಹೇಮಂತವ್ರು ಹೊಗಳ್ತಾನೆ ಇರ್ತಾರೆ. ಅದಕ್ಕೆ ನಮ್ಮಮ್ಮ ಫುಲ್ಲು ಹೈಪಲ್ ಇದಾರೆ ಯಾವಾಗ್ಲೂ. ಯಾಕಂದ್ರೆ ಅಳಿಯ ಫುಲ್ ಹೊಗಳ್ತಾ ಇರ್ತಾನಲ್ಲ ನನ್ನ ಅಡ್ಗೆ ಬಗ್ಗೆ ಅಂತ. ಇಲ್ಲ ಆಂಟಿ ಆಕ್ಚುಲಿ ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ ಎಲ್ಲ. ಪಲಾವ್ ಪುಣ್ಯ ಮಾಡಿರ್ಬೇಕಲ್ಲ, ಪಲಾವಿಂದ ಬೀಳ್ಸ್ಕೊಂಡಿದ್ದೀರಲ್ಲ. ಓ ಶಿಟ್, ಐ ಸೆಡ್ ದ ವರ್ಡ್. ಇಟ್ಸ್ ಓಕೆ. ಒಂದು ಪಲಾವ್ ಸ್ಟೋರಿ ಇದೆ. ಒಂದು ಪಲಾವ್ ಸ್ಟೋರಿನ ಕೇಳ. ಆಕ್ಚುಲಿ ಫನ್ ಇದೆ ಇದು. ಇದೇನು ತುಂಬಾ ಬಿಗ್ ಸ್ಟೋರಿ ಅಲ್ಲ, ಬಟ್ ಫನ್ ಇದೆ ಅಲ್ಲ. ವಿಲ್ ಟೆಲ್ ದ ಸ್ಟೋರಿ ಟುಗೆದರ್. ಅಂದ್ರೆ ಯಾವಾಗಾದ್ರೂ ನಾವು ಜೊತೆಗಿದ್ದಾಗ ಆ ಸ್ಟೋರಿನ ಶೇರ್ ಮಾಡಿ ಡಿಸ್ಕಸ್ ಮಾಡ್ತೀವಿ. ಶೇರ್ ಅಲ್ಲ, ಡಿಸ್ಕಸ್. ಒಂದು ಪಲಾವಿನ ಕತೆ. ಬಟ್ ತಿಂದು ಪಟಪಟನೆ ಸಕ್ಕತ್ತಾಗಿ ಬಂದಿದೆ. Of course. We are going. ಮಸಾಜ್ಗೆ ಹೋಗೋದಕ್ಕೆ ಇಷ್ಟೊಂದು ರೆಡಿ ಆಗ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಮಸಾಜ್ ಹೋಗೋದಕ್ಕೆ ಹಿಂಗೆ ರೆಡಿ ಆಗ್ಬೇಕು, ನಿಮ್ ತರ ರೆಡಿ ಆಗ್ತಾರೆ. ಬನ್ನಿ ಇಲ್ಲಿ ಒಂದ್ ನಿಮಿಷ. ಇವಳು ಇಷ್ಟೊಂದು ರೆಡಿ ಆಗೋ ಅಂತದ್ ಏನಿದೆ ಅಂತ. I have to go out. ಇವತ್ತು ಫಸ್ಟ್ ಟೈಮ್ ನಮ್ಮ ಲೈಫ್ ಅಲ್ಲಿ ಒಂದು ಅಪಾಯಿಂಟ್ಮೆಂಟ್ಗೆ ಆನ್ ಟೈಮ್ ಹೋಗ್ತಾ ಇದೀವಿ ಅಂದ್ರೆ ಮೇ ಬಿ ನಮ್ ಬಾಡಿ ಎಲ್ಲ ಅಷ್ಟು ಬೇಸತ್ತೋಗಿದೆ ಅಂತ ಅರ್ಥ ಆಗ್ತದೆ. ಎಲ್ಲರೂ ಎಷ್ಟು ಡೆಸ್ಪರೇಟ್ ಆಗಿದ್ದೀರಾ. ಫಸ್ಟ್ ಮಸಾಜ್ ಇಂಪಾರ್ಟೆಂಟ್ ಆಗಿದೆ ಎಲ್ಲರಿಗೂ. ಏನಕ್ಕೆ ಅಂದ್ರೆ ಅದನ್ನೇ ಹೇಳ್ದಂಗೆ ಬಾಡಿ ಎಲ್ಲ ಸತ್ತೋಗ್ಬಿಟ್ಟಿದೆ. ಸೊ ಹೋಗಿ ಇಲ್ಲ ಸ್ಪಾ ಮಾಡಿಸ್ಕೊಂಡು ಎಲ್ಲರೂ. ಓಕೆ ಗೈಸ್, ಅಲ್ಲಿಂದ ಐಸ್ ಕ್ರೀಮ್ ತಿನ್ನಕ್ ಹೋಗೋದೋ ಏನ್ ತಿನ್ನಕ್ ಹೋಗೋದೋ ಫಸ್ಟ್ ಹೋಗೋಣ. ಮ್ಯಾಗಝೀನ್ಸ್ ಎಲ್ಲ ಓದಿದ್ವಿ. ನೀವು ಓದ್ತಾ ಇಲ್ಲ ಮ್ಯಾಗಝೀನ್, ಅವಾಗ್ಲಿಂದ ತಿರ್ಗಿಸ್ತಾ ಇದೀರ ಅಷ್ಟೇ ಪೇಜ್. ಫೋಟೋಸ್ ಏನ್ ಓದಿದ್ರು? ಅಸ್ಲಿ ಕಹಾನಿ ಆಫ್ ಕನ್ನಡ ರಾಜ್ಯೋತ್ಸವ. ವರ್ಷಿನಿ ಇನ್ನೂ ಬರ್ತಾ ಇಲ್ಲ. ನಾವು ಬಂದು 10 ನಿಮಿಷ ಆಯ್ತು ಆಚೆ ಕಡೆ ಬಂದು. ಅಲ್ಲಿ ಎಳ್ನೀರು ಕುಡಿಯೋಣ ಅಂತ ವೇಟ್ ಮಾಡ್ತಾ ಇದೀನಿ, ರಿಲ್ಯಾಕ್ಸ್ ಆಗೋಣ ಸ್ವಲ್ಪ ಅಂದ್ಬಿಟ್ಟು. ಇವಳಿಗೆ ಇನ್ನೂ ಟೈಮ್ ಆಗ್ತಾ ಇಲ್ಲ ಆಚೆ ಕಡೆ ಬರೋದಕ್ಕೆ. ಫೇಸ್ ವಾಶ್ ಬೇಕಂತೆ. ಅವ್ರನ್ನ ಫೇಸ್ ವಾಶ್ ಕೊಡಿ, ಬಾಡಿ ಲೋಷನ್ ಕೊಡಿ. ಇವಳು ಮನೆ ಅನ್ಕೋಬಿಟ್ಟು ಅವಳಿದ್ರು. ನೀನ್ ಬೆಳ್ಳಿಗೆ ಕಾಣ್ತಾ ಇದೀಯ ಬಿಡಪ್ಪ. ಹೋದ್ರಲ್ಲೂ ನಾನು ಬೆಳ್ಳಿಲ್ಲೋಡು. ಸಿ, ಇಬ್ರು ಈಕ್ವಲ್ ಆಗಿದೀವಿ. ಯಾರ್ಯಾರು ಇವ್ರು ಬೆಳ್ಳಗಿದ್ದಾರೆ ಅನ್ಕೊಂಡಿದಿರೋ ನೋ. ಈಕ್ವಲಿ ಬೆಳ್ಳಗಿದ್ದೀನಿ. ಆಯ್ತು ಬಿಡಪ್ಪ. How was the massage? Amazing. ಸಖತ್ತಾಗಿತ್ತು. ಫುಲ್ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಯ್ತು. ಚೆನ್ನಾಗಿದೆ ಆಕ್ಚುಲಿ. ನಂಗಂತೂ ಇಲ್ಲಿ ಐ ಮೀನ್ ರೆಗ್ಯುಲರ್ ಆಗಿದ್ದೀವಿ ನಾನು ಭವ್ಯ. ತುಂಬಾ ಪ್ರೊಫೆಷನಲ್ ಆಗಿದ್ದಾರೆ, ಸಿಕ್ಕಾಬಡೆ ಚೆನ್ನಾಗಿ ಮಾಡ್ತಾರೆ. ನಂಗಂತೂ ಇಷ್ಟ. ಇನ್ನು ಬೇಕಿತ್ತು ಅನ್ಸ್ತು ನಂಗೆ. ಆಕ್ಚುಲಿ ನಾವು ಮುಂಚೆನೆ ಹೇಳಿದ್ರೆ 90 ಮಿನಿಟ್ಸ್ ಕೊಟ್ಟಿರೋರಂತೆ. ನಾವು ಲಾಸ್ಟ್ ಮಿನಿಟ್ ಹೇಳಿದ್ವಿ. ಸೊ 60 ಮಿನಿಟ್ಸ್ ಇತ್ತು. ಇಲ್ಲಾಂದ್ರೆ 90 ಮಿನಿಟ್ಸ್ ಇದ್ರೆ ಮೇ ಬಿ ನಮ್ಗೆ ಇನ್ನೊಂಚೂರು ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಸ್ ಕಳೀತಾ ಇತ್ತು. ನನ್ಗಂತೂ ನನ್ ಕೈ ಪೀಲ್ ಆಫ್ ಆಗ್ತಿರತ್. ಯಾರಿಗೂ ಕಾಣಿಸ್ತಾ ಇಲ್ಲ. ಒಳ್ಳೆ ಹೆಂಗಿದೆ ಗೊತ್ತಾ, ಅಲರ್ಜಿ ಏನೋ ಆದಂಗಿದೆ. ನೆಕ್ಸ್ಟ್ ಟೈಮ್ ಏನೋ ಒಂದು ಸಾಂಗ್. ಬಟ್ ಈಗ ಹೆಡ್ ಮಸಾಜ್ ಅಷ್ಟು ಮಾಡಿಲ್ವಲ್ಲ, ಸೊ ಅದಕ್ಕೆ ಸಪರೇಟ್ ಇದೆಯಾ? ಹೆಡ್ ಮಸಾಜ್ ಬೇಕು ಅಂದ್ರೆ ಕೇಳಿ ತಗೊಬಹುದು ನೀವು. ಅಂದ್ರೆ 60 ಮಿನಿಟ್ಸ್ ಡ್ಯೂರೇಷನ್ ಅಲ್ಲಿ ನೀವ್ ಇವಾಗ ಹೆಡ್ ಮಸಾಜ್ ಜಾಸ್ತಿ ಬೇಕು ಅಂತ ಫೋಕಸ್ ಮಾಡಿ ಅಂತ ಅಂದಿದ್ರೆ ಮೇ ಬಿ ಅದನ್ನ ಮಾಡಿ ಹೋದ್ರು. ನೀವು ನಾನ್ ಬ್ಯಾಕ್ ಮಸಾಜ್ ಜಾಸ್ತಿ ಅಂದ್ರೆ ಬ್ಯಾಕ್ ಪೇನ್ ಇದೆ ನಂಗೆ, ಬ್ಯಾಕ್ ಲೆಫ್ಟ್ ಸೈಡ್ ಅಂತ ಅವ್ರು ಅದನ್ನ ಫೋಕಸ್ ಮಾಡಿದ್ರು. ಸೊ
ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಿತ್ತು, ಯು ಗೈಸ್ ಡಿಡ್ಂಟ್ ಡೂ ಇಟ್. ಸೊ ಬಟ್ ಚೆನ್ನಾಗಿತ್ತು. ನೆಕ್ಸ್ಟ್ ವಿ ಆರ್ ಹೆಡಿಂಗ್ ಟು ಮೀಟ್ ಸುಚಿ ಅವ್ರನ್ನ. Oh, what a beauty is here. ಆಲ್ರೆಡಿ ಏನ್ ಸುಚಿ ಚೆನ್ನಾಗಿ ರೆಡಿಯಾಗಿ ಬಂದಿದ್ಯಾ? ಹಾಯ್ ನಮಸ್ಕಾರ. ಯಾಕೆ ಇಷ್ಟೊಂದು ಡೌ ಮಾಡ್ತಿದ್ಯಾ 2 ದಿನಕ್ಕೆ? ಸುಟ್ಟೋದಾಯ್ತು. ಈಗ ಇನ್ನೊಂದು ಬರ್ಡೇ ಪಾರ್ಟಿಗೆ ಹೋಗ್ಬೇಕು. ನಾನು ಕೇಳಿದ್ರೆ ಏನು ನಾನು ಮೈಸೂರ್ಗೆ ಹೋಗಿದ್ಲು ಕಣೋ. ಏನಂದ್ರೆ ನಾನ್ ಕೇಳಿದ್ರೆ ಮೈಸೂರ್ಗೆ ಹೋಗಿದ್ಲು ಗೊತ್ತಾ? ಸುಳ್ಳು. ನಾನ್ ಮೈಸೂರಿಂದ ಬಂದು ವಾಪಸ್ ಫೋನ್ ಮಾಡ್ಬೋದು, ನಾನು ಆಚೆ ಹೋಗೋಣ ಇವತ್ತು ಅಂತ ಹೇಳಿದ್ದೆ. ಎಕ್ಸ್ಕ್ಯೂಸ್ ಮೀ ನೀನ್ ಇವತ್ತು ಮೈಸೂರ್ದೇನೋ ನಾನು ಬೆಳಗ್ಗೆ ನೋಡ್ದೆ. ಸ್ಟೋರಿನ ನೆನ್ನೆಲ್ಲ ಇವತ್ತಾಗ್ತಿದ್ದೀನಿ ನಾನು. ಐ ಥಾಟ್ ಇಲ್ಲ ನೆನ್ನೆನೆ ಹೇಳ್ಬಿಡ್ತಿದ್ವಿ. ಇಲ್ಲ ನಾವು ಆಕ್ಚುಲಿ ಪ್ಲಾನ್ ಮಾಡಿದ್ವಿ, ಬಟ್ ಇವ್ರಿಗೂ ಆಪ್ಷನ್ ಇಲ್ಲ. She didn't take me anywhere. She is roaming everywhere. She left me. She didn't call me. She didn't text me. 2 days only she forgot. ಏನಕ್ಕೆ ನನ್ಗೆ ಬೈತಾ ಇದೀರ ಅವಾಗಿಂದ? ಯಾರು ಬೈದಿದ್ರು? ನೀವೇ. ಅವಾಗಿಂದ ರೇಗ್ತಾರದ್ ನೀವು. ಇವಾಗ ನೋಡಿ ಚಿಕ್ಕ ಹುಡುಗಿ ಅಂತ ಬೈತಾರೆ ಜಾಸ್ತಿ ನನ್ಗೆ. ನಾನು ಆದ್ರೂ ಸುಮ್ನೆ ಎಷ್ಟು ಪಾಪದೋಳ್, ನನ್ನಂತ ಪಾಪದೋಳ್ ಸಿಗೋಕೆ ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ವ್ರತ ಮಾಡಿದಾರೆ ಹೇಮಂತ್ ಅವರು. ದೇವರಿಗೆ ವ್ರತ ಮಾಡಿ ಪಾಪ ಮಾಡಿದ್ರು. ನಾನ್ ಪುಣ್ಯ ಮಾಡಿದ್ದೆ. ಜನಕ್ಕೆ ಹೊಟ್ಟೆ ಕಿಚ್ಚು ಈ ತರ ಎಲ್ಲ ಮಾತಾಡ್ತಾ ಇರ್ತಾರೆ, ತಲೆ ಕೆಡ್ಸ್ಕೋಬೇಡಿ. ನನ್ನಂತ ಒಳ್ಳೆ ಹುಡುಗಿಗೆ ನೀವೆಲ್ಲ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಐ ಆಮ್ ನಾಟ್ ಈಟಿಂಗ್ ಆನಿಯನ್, ಐ ಆಮ್ ಜಸ್ಟ್ ಈಟಿಂಗ್ ದ ಕೋಟ್. ತಿನ್ನು ಸುಚಿ, ತಿನ್ಬೇಕು. ನೀನ್ ಚೆನ್ನಾಗಿರ್ಬೇಕು. ನೀನ್ ತಿಂದು ಖುಷಿಯಾಗಿದೆ, ನಾನು ಖುಷಿಯಾಗಿದ್ದಂಗೆ. ಅಪ್ಪ ನಾನು ಈಗಲೇ ಎಷ್ಟು ದಪ್ಪ ಆಗಿದ್ದೀನಿ, ದಪ್ಪ ಆಗಲ್ಲ. ಕಾಫಿ ಅಂಡ್ ಫ್ರೆಂಡ್ಸ್ ಲೈಕ್ ಬ್ಲೆಂಡ್. ಅಲ್ಲ ಇಂಟ್ರೊಡ್ಯೂಸ್ ಮಾಡ್ಸಿ ಒಂಚೂರು. ಇವರು ಮೈ ಫಾರ್ ಎವರ್ ಬಾಯ್ ಫ್ರೆಂಡ್. ಅಯ್ಯೋ ದೇವ್ರೆ, ಫಾರ್ ಎವರ್. ದೇವ್ರೆ ಎಷ್ಟೇ ಹೆಸರೇಳಿಲ್ಲ. ಹೆಸರು ದಿವ್ಯ ಅವ್ರು ಹೇಳ್ತಾರೆ. ಚೆನ್ನಾಗಿದ್ಯಾ ನಮ್ಮ ಪೇರು? ವೇಣು, ಅವ್ರ ಹೆಸರು ವೇಣು ಸಾಕು, ಬೇರೆ ಎಲ್ಲ ಬೇಡ. ವೇಣುಗೋಪಾಲ್. ವೆರಿ ಕ್ಲೋಸ್ ಫ್ಯಾಮಿಲಿ. ನಿಮ್ ಫ್ರೆಂಡ್ಸ್ ನೆಕ್ಸ್ಟ್ ಬರೋದೇ ಇಲ್ಲ, ಇವ್ರು ಏನ್ ಇಟ್ ಮಾತಾಡ್ತಾರೆ ಅಂತ. ಹೇಮಂತ್ ಅವರು ಯಾವಾಗ ಎಲ್ಲಿ ಏನ್ ತಿನ್ನಕ್ ಹೋದ್ರು ಗಾಡಿ ಕೀ ಮಾತ್ರ ಆನ್ ಟೈಮ್ಗೆ ಎತ್ಕೊಂಡ್ ಬರಲ್ಲ. ಬ್ಯಾಗ್ ಮಾತ್ರ ಎತ್ಕೊಂಡ್ ಬರ್ತಾ ಇದೀನಿ ಅಂತ ತೋರಿಸ್ಬೇಡಿ. ನಾನು ಕೀ ಎತ್ಕೊಂಡ್ ಬಂದಿರಲ್ಲ, ನಾನು ಎತ್ಕೊಂಡ್ ಬಂದಿದ್ದೆ. ಅಷ್ಟ್ ಕೆಲ್ಸ ಏನ್ ಕೊಟ್ಟೆ. 1 ಫೋಟೋ ಇವತ್ತು ತೆಗ್ದಿರೋದಕ್ಕೆ ದುಡ್ಡು. ಒಂದ್ 20 ಫೋಟೋ ತೆಗ್ದಿರೋದ್ರಲ್ಲಿ 1 ಫೋಟೋ ಚೆನ್ನಾಗಿರುತ್ತೆ, ಯಾಕಂದ್ರೆ ಅವ್ರ ಟ್ಯಾಲೆಂಟ್ ಅಷ್ಟ್ ಚೆನ್ನಾಗಿದೆ ಫೋಟೋ ತೆಗಿಯೋದ್ರಲ್ಲಿ. ಅರ್ಥವಾಯ್ತಾ? ಏನೋ ಒಂದ್ ಸ್ಟೋರಿ ಹೇಳ್ತಾ ಇದ್ರಲ್ಲ, ಕಾರ್ ಹತ್ಬೇಕಾದ್ರೆ ಏನಾಯ್ತು ಗೊತ್ತಾ? ಸಾಂಗ್ ಆಫ್ ಮಾಡಿ. ಕಾರ್ ಹತ್ಬೇಕಾದ್ರೆ ನಾನೊಂದು ಇವ್ರಿಗೋಸ್ಕರ ಒಂದು ಹಾಡು ಆಡ್ತಾ ಇದ್ದೆ. ಏನೇ ಬರಲಿ ಜೊತೆಯಾಗಿ ನೀ, ಆ ಸಾಂಗ್ ಆಡ್ತಾ ಇದೀನಿ. ಕಾರ್ ಹತ್ಕೊಂಡು ಕೂತ್ಕೊಂಡಿದ ತಕ್ಷಣ 2 ಸೊಳ್ಳೆ ಒಳಗಡೆ ಬಂತು. ಅದೇ ಅದನ್ನ ಅಷ್ಟೇ, ಏನೇ ಬರಲಿ ಸಾಂಗ್ ಆಡ್ತಾ ಇದ್ದೇವೆ. ಸೊಳ್ಳೆನು ಬೇಡ, ಯು ಆಲ್ರೆಡಿ ಹ್ಯಾವ್ ಅ ಶಾರ್ಟ್ ಲೈಕ್ ದಟ್ ನೌ. ಬೇಡ. ನಾವು ಶೂ ಹಾಕೊಂಡು ಈಗ ರೇಸಿಗೆ ಹೊರಟಿದ್ದೇವೆ. ಜಯ ನಮ್ಮ ಕಡೆ ಇರಲಿ. ಟೀಮ್ ಚೆನ್ನಾಗಿದೆ. ಎರಡು ಹೋಗಲ್ಲ. ಇಷ್ಟವರೆಗೂ ಎಲ್ಲರಿಗೂ ಟೀಚಿಂಗ್ ಲೆಸನ್ ಮಾಡಿ he only did for it. Wow!
ಗೋಕುಲ್ ಗೇಮ್ ಆಡಿ ಆಡಿ ಖುಷಿ ನೀ ಬೇಗ ಗೋಕುಲ್ ಗೇಮ್ ಆಡಿ ಬೇಗ ರಪ್ಪನೆ ಮಾಡಿ ಗೋಕುಲ್ ಗೇಮ್ ಮಾಡೋದಕ್ಕೆ ಆಡ್ತಾರೆ ನಾವು ಗೋಕುಲ್ ಡಿಸ್ಟ್ರಾಕ್ಟ್ ಮಾಡ್ಬಿಟ್ಟು ಆಡಿಸ್ತಾ ಇದೀವಿ ನಾವು. ಓ ಮೈ ಗಾಡ್, ಗೋಕುಲ್ ಡಿಸ್ಟ್ರಾಕ್ಟ್ ಗೇಮ್ ಆಡಾಕ್ತಾ ಇದೀವಿ. ಯಾಕೆ ಅವ್ನ್ ಆಡಿದ್ವಿ ಮೋಸ ತಾನೇ ಇದು ವರ್ಷ ಯಾರು ಆಡಿದ್ದು ಅಲ್ಲ ಗೇಮ್ ನ ಗೇಮ್ ತರ ಆಡ್ತೆ. ಐಡಿಯಾ ಕೊಟ್ಟಿದ್ದು ಮತ್ತೆ ಯಾರು ಕೇಳು. ನಾನ್ ನನ್ಮೇಲೆ ಹಿಂಗೆಲ್ಲ ಅನುಮಾನ ಪಡ್ಬೇಡ. ನಾನಂತೂ ನಿಜ ಏನ್ ಹೇಳಿಲ್ಲ. ಇವ್ರುಗಳು ಪ್ಲಾನ್ ಮಾಡ್ಕೊಂಡು ನನ್ನ ಹೆಸರು ಹೇಳ್ತಾರೆ. ಯಾಕೆ ಹೇಳು, ಇದನ್ನ ಬೈಯಲ್ಲ ಅನ್ನೋ ಕಾರಣಕ್ಕೆ ಈ ತರ ಗೇಮ್ ಆಡುವಾಗ ಮೋಸದಿಂದ ಆಡಿದ್ರೆ ದೇವ್ರ ಮೆಚ್ಚಲ್ಲ. ಒಂದ್ಸತಿ ನನಗೇನಾದ್ರೂ ಹಿಂಗ್ ಮಾಡಿದ್ರೆ ಮನೆಗೆ ಹೋಗ್ತಿದ್ದೆ ನಾನು ಸೀರಿಯಸ್ಲಿ. ಆದ್ರೂ ಗೋಕುಲ್ ಹಿಂಗೆಲ್ಲ ಮಾಡಿದ್ದು ನಂಗೆ ತುಂಬಾ ಬೇಜಾರಿದೆ. ಗೋಕುಲ್ ನಿನ್ನ ನೋವನ್ನ ಹೇಳ್ಕೊ, ನನ್ನ ಹತ್ರ ಹೇಳ್ಕೊ. ಇನ್ನೊಂದ್ಸತಿ ಆ ಕಡೆ ಹೋಗಲ್ಲ, ಏನ್ ಮಾಡ್ಬಿಟ್ಟೆ? ಏನು ಅಲ್ಲ ಅಲ್ಲಿ ಅವ್ರಿಗೆ ಕರೆದ್ರೆ ಹೋಗ್ಬಾರ್ದು ಅನ್ನೋದು ಇದಕ್ಕೆ. ನಾನ್ ಹಂಗೆಲ್ಲ ಮಾಡಲ್ಲ. ಹಿಂಗೆ ಮೋಸ ಮಾಡ್ತಿಯಲ್ಲ, ನಾಚಿಕೆ ಆಗಲ್ಲ ನೀವು? ಹಿಂಗೆ ಆಗ್ತಿದ್ ನೆಕ್ಸ್ಟ್ ಯಾಕೆ ಫಸ್ಟ್ ಎಷ್ಟು ಇರೋದೇ ಫಸ್ಟ್ ಸ್ಕೋರ್. ಮೋಸ ಬೇಡ. ಫೈನಲ್ ರಿಸಲ್ಟ್ ಸಿಕ್ಕಿದೆ. ಯಾರು ಫಸ್ಟ್? ಗೋಕುಲ್. ಗೋಕುಲ್ ಅಂತ ಉಮೇಶ್ ಸೆಕೆಂಡ್, ಥರ್ಡ್ ಹೇಮಂತ್, ಫೋರ್ತ್ ಭವ್ಯ. ಸರಿ, ನಾನು ಲಾಸ್ಟ್ ಟೈಮ್ ವೇಸ್ಟ್ ಅಂದ್ರೆ ವೇಸ್ಟ್. ಒಂದ್ ಗೇಮು 320, ಆಲ್ಮೋಸ್ಟ್ 320 3 ಸಲ. ಮಮ್ಮಿ ಟ್ರೈ ಮಾಡ್ಬೇಕು ನಾನು. ಲಾಸ್ಟ್ ಟ್ರೈ. ಸೈಲೆಂಟ್ ಆಗಿ ಆಗಲ್ಲ ಕೊಂಬೆ. ಅದು ಲಾಸ್ಟ್. ರೈಟ್ ಬಿಡು. ಅಲ್ಲ, ನೀನ್ ಬೈದಿದ್ದಕ್ಕೂ ಸಾರ್ಥಕತೆ ಆಯ್ತು. ಐ ಗಾಡ್ ಅಂತ ಸಖತ್ತಾಗಿದೆ. ಇಮಿಗ್ರೇಷನ್ ಮಾಡ್ಬೇಕಂತೇನೋ. ಏನ್ ಇಮಿಗ್ರೇಷನ್ ರಮೋಲನ್ ಕೂಡ. ಗೇಮ್ ಚೆನ್ನಾಗಿತ್ತು. ಸೆಕೆಂಡ್ ನಾನ್ ಫಸ್ಟ್ ಬರ್ಬೇಕಾಗಿತ್ತು, ಮೋಸ ಮಾಡ್ಬಿಟ್ರು ಗೇಮ್. ಓಕೆ, ನಾನು ಅದು ನಿಂತ್ಕೊಳ್ಳಿ. ಆದ್ರೂ ನಾನು ಬಿಡ್ರಿ. ಲೈಕ್ ದಿಸ್ ಗೇಮ್ ಅಲ್ಲಿ ನಾನ್ ಬೆಳ್ಳಗಿದ್ದೀನಿ, ಅವ್ರು ಕಪ್ಪು ಬರೋದು. ಆದ್ರೂ ಗೇಮ್ ಅಲ್ಲಿ ಲೈಟ್ ಕಂಬಕ್ಕಿರೋರಲ್ಲ. ಅಷ್ಟೇ ಮುಗೀತು. ಇಲ್ಲಿಂದ ಹೊರಡುವ. ಏನ್ ಗೊತ್ತಾ, ಏನ್ ಇಲ್ಲಿ? ನಂಬರ್ ಕ್ಯಾಪ್ಚರ್ ಮಾಡ್ಬೇಡಿ. ನನ್ನಿಷ್ಟ. ನನ್ನಿಷ್ಟ. ಇವಳು
ಇಷ್ಟೊತ್ತರೆಗೂ ಮನೆಗ್ ಬಾರೆ ಕಾರಲ್ಲೇ ಬಿಡ್ತಾ ಇದಾರೆ ಹೇಮಂತ್ ಅವರು ಅಂದ್ರೆ ಇಲ್ಲ, ಅವಳಿಗೆ ಕ್ಯಾಂಡಿ ಬೇಕಂತೆ. ಡನ್ ವಿತ್ ದ ಈಟಿಂಗ್. ವಿ ಹ್ಯಾಡ್ ಸೋ ಮಚ್ ಫನ್ ಟುಡೇ ಅಂಡ್ ಇವತ್ತು ಲಾಂಗ್ ಡೇ ಆಗಿದ್ರಿಂದ ಸುಮಾರು ಜನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಇವ್ರಿಗೆ ಸುಮಾರು ದಿನ ಆದ್ಮೇಲೆ ಬ್ರೇಕ್ ಸಿಕ್ಕಿರೋದ್ರಿಂದ ಒಂದು ಹೋಲ್ ಡೇ ಕಂಪ್ಲೀಟ್ ಆಗಿ ಚೆನ್ನಾಗಿತ್ತು. ಅಗೇನ್ ಮತ್ತೆ ನಾಳಿಂದ ಸೇಮ್ ಸ್ಟ್ರೆಸ್ ಸೇಮ್ ವರ್ಕ್ ಅಂತ ಕಂಟಿನ್ಯೂ ಮಾಡೋಣ, ಬಿಕಾಸ್ ಟು ಮಚ್ ಬ್ರೇಕ್ ಇಸ್ ನಾಟ್ ನೆಸೆಸರಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅಲ್ಲಿ ಆಡ್ಬೇಕಾದ್ರೆ ಸಾಕು ದುಡ್ಡು ವೇಸ್ಟ್ ಮಾಡ್ತಿದ್ಯಾ ಅಂತ ಬೈತಾನೇ ಇದ್ಲು ಭವ್ಯ. ಬಟ್ ನಂಗೆ ಒಂದ್ ಅರ್ಥ ಆಗಿದೆ, ವೇಟ್ ಮಾಡ್ಬೇಕು ಗೆಲ್ಲೋದಕ್ಕೆ. ಎಲ್ಲೊಂದು ಪಟ ಅಂತ ಬೇಗ ಅಂತ ಆಗಲ್ಲ. ಸೊ ಒಂದು 4 ಅಟೆಂಪ್ಟ್ ಆದ್ಮೇಲೆ ಫೈನಲಿ ಗೆದ್ದೆ. ಸೊ ದಿಸ್ ಇಸ್ ದ ರಿಸಲ್ಟ್ ಅಂಡ್ ಐ ಆಮ್ ಹ್ಯಾಪಿ. ವಿ ಹ್ಯಾಡ್ ಅ ನೈಸ್ ಡೇ. ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.